ನೀನ್ ಕುಮಾರಸ್ವಾಮಿ ನಿಂಗ್ ಬೈತಿದ್ಯಾ? ಅವ್ರು ಯಾವಾಗ ಕಾಂಗ್ರೆಸ್ ಬಂದು ಇಲ್ಲ ಅಧಿಕಾರ ತಗೊಂತಾರೋ ಅವಾಗ ನೀವು ಸುಮ್ಮನೆ ಬಿಡ್ತಾರ? ನಮ್ ಪಾರ್ಟಿಗೆ ಅವ್ರು ಯಾವಾಗ ಬರ್ತಾರೋ ಬಂದ್ ಬಿಡ್ತಾರೋ ಅದು ನಮಗೂ ಗೊತ್ತಿಲ್ಲ. ಅವ್ರು ಅಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ನಮಗೂ ಇಲ್ಲ. ಕುಮಾರಸ್ವಾಮಿ ಅವರು ಹೇಗೆ ಅಂದ್ರೆ, ಈ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಯಾರು ಕೊಡ್ಸಿದ್ರೆ ಅಂಕಲ್ ಅಂತಾರಲ್ಲ, ಸಪೋಸ್ ಇವ್ರು ಚಾಕ್ಲೇಟ್ ಕೊಡ್ಸಿದ್ರೆ ಥ್ಯಾಂಕ್ ಯು ಅಂಕಲ್, ಇವ್ರು ಚಾಕ್ಲೇಟ್ ಕೊಡ್ಸಿದ್ರೆ ಥ್ಯಾಂಕ್ ಯು ಅಂಕಲ್ ಅಂತಾರಲ್ಲ, ಅವ್ರಿಗೆ ಒಳ್ಳೇದ. ವೈಯಕ್ತಿಕವಾಗಿ ನಾನು ಅವ್ರನ್ನ ತುಂಬಾ ಗೌರವಿಸ್ತೀನಿ. ಕೋಮುವಾದಿ ಪಕ್ಷದ ಜೊತೆ ಹೋಗಿ ಕುಮಾರಸ್ವಾಮಿ ಅವರು ಸೇರ್ಕೊಂಡ್ರೆ ನನ್ನ ಬಗ್ಗೆ ಇದುವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ, ದಯವಿಟ್ಟು ಕೊಡಿ ಅಂತ ಭಾವಿಸ್ತೀನಿ. ತಾವು NDA ಪಕ್ಷದ ಮಿತ್ರಕೂಟ, ಅದು ಯಾವಾಗ ಕಾಂಗ್ರೆಸ್ ಪಕ್ಷದ ಮಿತ್ರಕೂಟ ಆಗ್ತಾರೋ, ನನ್ಗೆ ಯಾರೋ ಅಂತಿದ್ರು, ಅಲ್ಲಪ್ಪ ನೀನ್ ಕುಮಾರಸ್ವಾಮಿ ನಿಂಗ್ ಬೈತಿದ್ಯಾ? ಅವ್ರು ಯಾವಾಗ ಕಾಂಗ್ರೆಸ್ ಬಂದು ಇಲ್ಲ ಅಧಿಕಾರ ತಗೊಂತಾರೋ ಅವಾಗ ನೀನ್ ಸುಮ್ನೆ ಬಿಡ್ತಾರ ಅಂತ. ಅದಕ್ಕೆ ಈಗ ನಮ್ಮ ಪಾರ್ಟಿಯಲ್ಲಿ ಇರೋರಿಗೆ ಅಂದ್ರೆ ನಮ್ಮ ಪಾರ್ಟಿಗೆ ಅವ್ರು ಯಾವಾಗ ಬರ್ತಾರೋ ಬಂದ್ ಬಿಡ್ತಾರೋ ಅದು ನಮಗೂ ಗೊತ್ತಿಲ್ಲ. ಅವ್ರು ಅಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ನಮಗೂ ಇಲ್ಲ. ಸೊ ಒಂಥರ ಕುಮಾರಸ್ವಾಮಿ ಅವರು ಹೇಗೆ ಅಂದ್ರೆ, ಈ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಯಾರು ಕೊಡ್ಸಿದ್ರೆ ಅಂಕಲ್ ಅಂತಾರಲ್ಲ, ಅವ್ರನ್ನ ಹಂಗೆ. ಸಪೋಸ್ ಇವ್ರು ಚಾಕ್ಲೇಟ್ ಕೊಡ್ಸಿದ್ರೆ ಥ್ಯಾಂಕ್ ಯು ಅಂಕಲ್, ಇವ್ರು ಚಾಕ್ಲೇಟ್ ಕೊಡ್ಸಿದ್ರೆ ಥ್ಯಾಂಕ್ ಯು ಅಂಕಲ್ ಅಂತಾರಲ್ಲ. ಸೊ ಹಾಗೆ ಈಗ BJP ಅವರು ಸೆಂಟ್ರಲ್ ಮಿನಿಸ್ಟರ್ನ ಚಾಕ್ಲೇಟ್ ಕೊಟ್ಟಿದ್ದಾರೆ, ಅವ್ರಿಗೆ ಒಳ್ಳೇದ. ವೈಯಕ್ತಿಕವಾಗಿ ನಾನು ಅವ್ರನ್ನ ತುಂಬಾ ಗೌರವಿಸ್ತೀನಿ. ನನ್ಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ದೇವೇಗೌಡರ ಬಗ್ಗೆ, ಆ ಕುಟುಂಬದ ಬಗ್ಗೆನೂ ಬಹಳ ಗೌರವ ಇದೆ. ರಾಜಕಾರಣ ಅಂದ್ಮೇಲೆ ರಾಜಕಾರಣನೇ, ಐಡಿಯಾಲಜಿಕಲ್ ಫೈಟ್ ಇದು. ಕೋಮುವಾದಿ ಪಕ್ಷದ ಜೊತೆ ಹೋಗಿ ಕುಮಾರಸ್ವಾಮಿ ಅವರು ಸೇರ್ಕೊಂಡ್ರೆ ನಾವು ವಿಮರ್ಶೆ ಮಾಡದೆ ಹೇಗಿರ್ತೀವಿ? ಕುಮಾರಸ್ವಾಮಿ ಅವರು ಮೋಸ್ಟ್ಲಿ ನನ್ನ ಬಗ್ಗೆ ಇದುವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ, ದಯವಿಟ್ಟು ಕೊಡಿ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ಅವರು ಕುಮಾರಸ್ವಾಮಿನ ಬಾಯಿಗೆ ಬಂದಂಗೆ ಬೈದವರು. ಯಡಿಯೂರಪ್ಪ ಸಾಹೇಬರು ಅವತ್ತು ಅಧಿಕಾರ ಹಸ್ತಾಂತರ ಆಗ್ಲಿಲ್ಲ ಅಂತ ಇದೇ ಬೆಂಗಳೂರಲ್ಲಿ ಸ್ಟ್ರೀಟ್ ಅಲ್ಲಿ ನಿಂತ್ಕೊಂಡು ಕುಮಾರಸ್ವಾಮಿ ಅವನ ವಚನ ಭ್ರಷ್ಟ ಅಂತ ಬೈದಿರೋದು ನಿಮ್ಗೆ ಯಾರಿಗೂ ನೆನಪಿದೆ ಅನ್ಸುತ್ತೆ. ಮತ್ತೆ ಆ ಕಡೆ ಹೋಗಿದ ತಕ್ಷಣ ಮತ್ತೆ ನನಗೆ ಇನ್ನೂ ಒಂದು ಆತಂಕ ಇದೆ. 29 34 ಕುಮಾರಸ್ವಾಮಿ ಅವ್ರು ನಮ್ ಕಡೆ ಬಂದ್ಬಿಟ್ರೆ BJP ಅವ್ರ ಪಾಪ ಅವ್ರನ್ನ ಏನೆಲ್ಲ ಬೈತಾರೋ ಅಂತ. ಅವ್ರನ್ನೇನೆಲ್ಲ ನೋಡಿ, ಪಾಲಿಟಿಕ್ಸ್ ಅಲ್ಲಿ ಒಂದು ಮಾತಿದೆ, ದೇರ್ ಇಸ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಅಂಡ್ ಎನಿಮೀಸ್ ಇನ್ ಪಾಲಿಟಿಕ್ಸ್. ರಾಜಕಾರಣದಲ್ಲಿ ಶತ್ರುಗಳು ಶಾಶ್ವತ ಅಲ್ಲ, ಸ್ನೇಹಿತರು ಶಾಶ್ವತ ಅಲ್ಲ. ಸ್ನೇಹಿತರು ಶತ್ರುಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರು ಸ್ವಲ್ಪ ಬೇಗ ಬದಲಾಗ್ತಾರೆ. ಅದಕ್ಕೆ ಅವರು ಆವಾಗ ಬದಲಾಗಿರೋದಕ್ಕೆ ಒಂದ್ಸಲ 2 ಸಲ ಮುಖ್ಯಮಂತ್ರಿ ಆಗಿರೋದು, ಈಗ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು. ಅವರು 5 ವರ್ಷದಿಂದ ಒಂದು ಸ್ಪೀಚ್ ಕೇಳ್ತಿದ್ದೆ, ಕೋಮುವಾದಿ ಪಕ್ಷದ ಜೊತೆ ಯಾವುದೇ ಕಾರಣಕ್ಕೆ ಕೈ ಜೋಡಿಸುವುದಿಲ್ಲ ಅಂತ. ನಾನು ನೋಡಿ ಇನ್ಸ್ಪೈರ್ ಆದೆ. ಎಂತ ಜಾತ್ಯತೀತ ಸಿದ್ಧಾಂತ ರೀ ಕುಮಾರಣ್ಣಂದು. ನಮ್ ಕುಮಾರಣ್ಣಂದು ಇಂತ. ಮೊನ್ನೆ ನೋಡಿದ್ರೆ ಮುಸ್ಲಿಂ ಬಾಂಧವ್ರನ್ನ ಬೈತಾರೆ. ಕುಮಾರಣ್ಣ, ನೀವು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಮುಸ್ಲಿಂ ಬಾಂಧವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ನೀವ್ ಇವತ್ತು ಏಕಾಏಕಿ ಅಲ್ಲೋಗ್ಬಿಟ್ಟು, ನನ್ಗೇನ್ ಬೇಜಾರು ಅಂದ್ರೆ, ಈ ಸೌತ್ ಇಂಡಿಯಾದಲ್ಲಿ ನಾನು 2 ಲೀಡರ್ಸ್ನ ನೋಡಿದೆ. ಎಲೆಕ್ಷನ್ ಮುಂಚೆ ಒಂಥರ ಮಾತಾಡಿ, ನಂತರ ಅಲ್ಲಿ ಪವನ್ ಕಲ್ಯಾಣ್ ಅವರು ಮುಸ್ಲಿಮ್ಸ್ ಮನೆಗೆ ಹೋಗಿ ಮಸೀದಿಗೆ ಹೋದ್ರು, ಕ್ರಿಶ್ಚಿಯನ್ ಇದ್ರಲ್ಲಿ ಹೋಗಿ ಅಲ್ಲೂ ಪ್ರೇಯರ್ ಮಾಡಿದ್ರು. ಗೆದ್ದ ಮೇಲೆ ಈಗ ಪವನ್ ಕಲ್ಯಾಣ್ ಅವರು ಹಿಂದುತ್ವದ ಪಾಠ ಮಾಡ್ತಾ ಇದ್ದಾರೆ, ಸನಾತನ ಧರ್ಮದ ಬಗ್ಗೆ ಮಾತಾಡ್ತಿದ್ದಾರೆ. ಸನಾತನ ಧರ್ಮ ಹಿಂದುತ್ವದ ಬಗ್ಗೆ ಮಾತಾಡ್ಲಿ. ಅಲ್ಲಿ ಪವನ್ ಕಲ್ಯಾಣ್ ಅವರು DCM ಆಗಕ್ಕೆ ಅವ್ರೀಗ ಮೋದಿ ಅವ್ರ ಹತ್ರ ಸ್ವಲ್ಪ ವಿಶ್ವಾಸ ಗಳಿಸಕ್ಕೆ ಹಿಂದುತ್ವ ಅಂತಿದ್ದಾರೆ. ಅಲ್ಲೂ ಸಹ ಮೈನಾರಿಟಿ ಅವರಿಗೆ ಪವನ್ ಕಲ್ಯಾಣ್ ಅವರು ಮೋಸ ಮಾಡಿದ್ರು. ಇಲ್ಲಿ ಕುಮಾರಸ್ವಾಮಿ ಅವರು ಮೈನಾರಿಟಿ ಅವ್ರಿಗೆ ಮೋಸ ಮಾಡಿದ್ರು. ಯಾಕೆಂದ್ರೆ ಅವ್ರು ಓಟ್ ಹಾಕಿದ್ದಕ್ಕೆ ಅವ್ರ ಅಧಿಕಾರಕ್ಕೆ ಬಂದಿದ್ದು. ಯಾವಾಗ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷಕ್ಕೆ ಬರ್ತಾರೋ, ನಮ್ಮ ಪಕ್ಷದ ಬಾಗಿಲು ತಡ್ತಾರೋ, ಯಾವಾಗ ಅಲಿಯನ್ಸ್ ಆಗುತ್ತೋ ಏನೋ ನನಗಂತೂ ಸ್ಪಷ್ಟತೆ ಇಲ್ಲ. ಒಟ್ಟಾರೆಯಾಗಿ ನಾನು ನಾನು ಯಾರು? KPCC ಸಾಮಾನ್ಯ ಕಾರ್ಯಕರ್ತ. ನಾನು ಅವ್ರು ಬಂದ್ರು ಬರದೇ ಇದ್ರು ನಂದು ಅಭ್ಯಂತರ ಇಲ್ಲ. ನನ್ನ ಅಭಿಪ್ರಾಯ, ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ನನಗೆ ಅನಿಸಿದ್ ನಾನು ಹೇಳ್ತಾ ಇದ್ದೀನಿ. ಸೊ ಕುಮಾರಸ್ವಾಮಿ ಅವರು ಇದಕ್ಕೆ ಅಡ್ಡಿಪಡಿಸದೇ ಇದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅವ್ರ ಮೇಲೆ ನನಗೆ ಪ್ರೀತಿ ಇದೆ ಅಲ್ಲ. ಕುಮಾರಣ್ಣನ ಪ್ರೀತಿ ಮಾಡದೇ ಇರೋರು ಯಾರು? ನಾನು ಹೇಳೋದು ಒಂದು ಹೇಳ್ತೀನಿ, ವೈಯಕ್ತಿಕವಾಗಿ ಪಾರ್ಟಿ ಎಲ್ಲ ಪಕ್ಕಕ್ಕಿಡಿ. ಕುಮಾರಣ್ಣನ ಮೇಲೆ ನನಗೆ ಲವ್ ಇದೆ ರೀ, ನನಗೆ ಗೌರವ ಇದೆ. ಈಗ ಕುಮಾರಣ್ಣ ನಮ್ಮ ಪಾರ್ಟಿಗೆ ಬಂದ್ರೆ ನಾನು ಬಯಕಾಗತ್ತಾ? ಅಲ್ಲಿದ್ದಾರೆ ಬೈತೀವಿ, ನಾವಿಲ್ಲಿದ್ದೀವಿ, ಕುಮಾರಣ್ಣನು ನಮ್ಮನ್ನು ಬೈತಾರೆ. ಥ್ಯಾಂಕ್ ಯು ಕುಮಾರಸ್ವಾಮಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.